ಹಾಕುವಂಥದ್ದಲ್ಲ. ಕಾರಣ ಹೇಳಬೇಕಾಗಿತ್ತು, ಕಾರಣ ಹೇಳಿದರು. ಇಲ್ಲಿವರೆಗೆ ಅವ್ರ ಬಗ್ಗೆ ಯಾಕಪ್ಪ ಏನೂ ಮಾತಾಡ್ತಾ ಇಲ್ಲ ಅಂದಾಗ ಈ ಥರದ ಮಾತುಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ನಮ್ಮ ಮೋದಿಯವರ ಸರ್ಕಾರವನ್ನು ಬೀಳಿಸುವಷ್ಟು ಸಮರ್ಥರಾಗಿದ್ದಾರೆ ಇವರು ದಿನಕರ್ ಅವರು ಅಂತೇಳಿ. ಯಾಕಂದರೆ ನಿಶ್ಚಿತವಾಗಿಯೂ ಅಲ್ಲಿ ವಿರೋಧಿಗಳು ಬಿ ಜೆ ಪಿಯಲ್ಲಿ ಇಲ್ಲವೇ ಇಲ್ಲ. ಅದರಲ್ಲೂ ದಿನಕರ್ ಅವರು ವಿರೋಧಿ ಅಲ್ಲ. ಹಾಗಾದರೆ ಏನಿದು, ಇದ್ರ ಹಿಂದೆ ಏನು ನಡೆದ ಅನ್ನುವಂಥ ಒಂದು ಕುತೂಹಲ ಎಲ್ಲ ಕಡೆ ಕಾಡ್ತಾ ಇದೆ ಸದ್ಯ. ಆ ದಿಶೆಯಲ್ಲೇ ಇವತ್ತು ಚರ್ಚೆಗಳು ಜೋರ್ದಾರ್ ಹಿಡಿತಾ ಇದ್ದಾವೆ. ಮತ್ತೇನಿರ್ಬೋದು ಇದರಿಂದ ಒಂದಂತೂ ಸ್ಪಷ್ಟ ಆಗ್ತಾ ಇದೆ. ಸ್ವತಃ ಅವರ ಪಕ್ಷದಲ್ಲೇ ಈಗ ಹೇಳಿದ್ದೀನಿ ನಿಮಗೆ, ನಿತಿನ್ ಗಡ್ಕರಿ ಅವರ ಜನತೆಯವರು ಈಗಾಗಲೇ ಹಲವು ಸಲ ಮಾತಾಡ್ತಾ ಇದ್ದಾರೆ. ಸ್ವತಃ ಆರ್ ಎಸ್ ಎಸ್ದ ಮುಖಂಡರು, ಅದರಲ್ಲೂ ಏನಪ್ಪ ಅಂತಂದ್ರೆ ನಮ್ಮ ಮೋಹನ್ ಭಾಗವತ್ರವರು ಸ್ಪಷ್ಟವಾಗಿ 75 ಮಂದಿ ನೀವು ಔಟ್ ಆಗಿರಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರಿಗೂ ಬೇಡವಾಗಿದೆ ಇವರು ಆಡಳಿತ. ಯಾಕೆಂದರೆ ಬೆಲೆ ಏರಿಕೆ ಕಡಿಮೆ ಆಗಲಿಲ್ಲ, ನಿರುದ್ಯೋಗ ಹಾಗೆ ಬೆಳೀತಾ ನಡೆದ, ಅದೇ ಕಾಲಕ್ಕೆ ಸಾಲ ಹೆಚ್ಚಾಗ್ತಾ ನಡೆದ, ಎಲ್ಲ ಕ್ಷೇತ್ರಗಳಲ್ಲಿ ಸೋಲು. ಮುಂದಿನ ದಿನದಲ್ಲಿ ಯಾರಪ್ಪ ಬಿ ಜೆ ಪಿ ಹೋಯ್ತಪ್ಪ ಅಂತಂದ್ರೆ, ಬಿ ಜೆ ಪಿ ಸರ್ಕಾರ ಹೋಯ್ತಂದ್ರೆ ಆರ್ ಎಸ್ ಎಸ್ ಹೋದಂಗನ. ಯಾಕಂದ್ರೆ ಕಾಂಗ್ರೆಸ್ ಬಂದಪ್ಪ ಅಂದ್ರೆ ಅದು ಕಡು ವಿರೋಧಿ. ಅದರಲ್ಲೂ ಆರ್ ಎಸ್ ಎಸ್ನ ಕಡು ವಿರೋಧಿ ನಮ್ಮ ರಾಹುಲ್ ಗಾಂಧಿಯವರು. ಅವ್ರಿಗೆ ಭಯ ಇರೋದಿಲ್ವಾ? ಅದಕ್ಕಾಗಿ ಒಳ್ಳೆ ಆಡಳಿತ ಕೊಡುವಂಥ ವ್ಯಕ್ತಿ ಆಯ್ಕೆ ಈಗಾಗಲೇ ಮಾಡಿ ಇಟ್ಕೊಂಡಿದ್ದಾರೆ ಅವರು ಆರ್ ಎಸ್ ಎಸ್ದವರು. ಅದೇ ಈಗಾಗಲೇ ಹೇಳಿದಂಗೆ ನಮ್ಮ ನಿತಿನ್ ಗಡ್ಕರಿ ಅವರು ನಮ್ಗೆ ಕೊಟ್ಟಂಥ ಕಾರ್ಯವನ್ನು ಇಲ್ಲಿವರೆಗೆ ಭಾಳ ಸಮರ್ಥವಾಗಿ ಮಾಡ್ಕೊಂಡು ಬಂದಿದ್ದಾರೆ.